ಈ ನರಕ ಚತುರ್ದಶಿಗೆ ಇಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ನಾವು ನೀಡಬೇಕಾಗತ್ತಾ? ಈ ನರಕಾಸುರ ಅಂತಂದ್ರೆ ಯಾರು? ಇವನು ಮೊದಲೇ ಅಸುರ, ರಕ್ಕಸ. ಇವರು ಯಾರ ಮಗ ಅಂತಂದ್ರೆ ನಾರಾಯಣನ ಮಗನೇ. ಪರಮಾತ್ಮ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗತ್ತೆ. ಮಹಾವಿಷ್ಣು ಭೂದೇವಿ ಹುಟ್ಟಿದ ಮಗನೇ ಈ ನರಕಾಸುರ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ, ನಿದ್ರಾ, ತಂದ್ರ, ಭಯ, ಕ್ರೋಧ, ತಂದ್ರ, ಆಲಸ್ಯ ಅಂತ ಬೇರೆ ದಿವಸದಕ್ಕಿಂತ ಈ ದಿನ ಪವರ್ ಅನ್ನುವಂಥದ್ದು ಜಾಸ್ತಿ ಇರುತ್ತಾ ಗುರುಗಳೇ? ಹೇಗೆ ಈ ದಿನ ನಾವು ಹೋಮ, ಪೂಜೆ, ಜಪ, ತಪ ಮಾಡೋದ್ರಿಂದ ಅಥವಾ ದೀಪಗಳನ್ನ ಹಚ್ಚೋದ್ರಿಂದ ಶಕ್ತಿ ಅನ್ನುವಂಥದ್ದು ಏನಾದ್ರೂ ಜಾಸ್ತಿ ಇರುತ್ತಾ? ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಯಿಂದ 6 ಗಂಟೆ ದೀಪ ಹಚ್ಚಲೇಬೇಕು ರೀ. ಯಮದೀಪ ನೀವು ಇಟ್ಟಿದ್ರೆ ದಕ್ಷಿಣ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಬರದಿರಲ್ಲ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಹೇಗೆ ನಾವು ಸರಳವಾಗಿರುವಂತಹ ರೆಮಿಡೀಸ್ನ ಮಾಡ್ಕೊಳ್ಬಹುದು, ಪ್ರತಿಯೊಂದು ವಿಚಾರಗಳನ್ನ ಕೂಡ ವಿಡಿಯೋಸ್ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿ, ಹೊಸ ಒಂದು ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲರ ಮನೆಯಲ್ಲಿ ಹಬ್ಬದ ವಾತಾವರಣ. ಯಾಕಂದ್ರೆ ಈ ಹಬ್ಬ ನೀವು ಹೇಳ್ದಂಗೆ 5-6 ದಿನಗಳು ನಾವು ಆಚರಣೆ ಮಾಡುವಂಥದ್ದು. ಇನ್ನು ಬಹಳ ವಿಶೇಷವಾಗಿ ಇವತ್ತು ನರಕ ಚತುರ್ದಶಿ. ಈ ನರಕ ಚತುರ್ದಶಿಗೆ ಇಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ನಾವು ನೀಡಬೇಕಾಗತ್ತಾ? ಈ ನರಕಾಸುರ ಅಂತಂದ್ರೆ ಯಾರು? ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನರಕಾಸುರ ಯಾರು? ಇವನು ಮೊದಲೇ ಅಸುರ, ರಕ್ಕಸ. ಇವರು ಯಾರ ಮಗ ಅಂತಂದ್ರೆ ನಾರಾಯಣನ ಮಗನೇ, ಮಹಾವಿಷ್ಣುವಿನ ಮಗನೇ. ಈ ಭೂದೇವಿ ಮಹಾವಿಷ್ಣುವಿನ ಮಗ ಅಂದ್ರೆ ನೋಡಿ, ನಾರಾಯಣನ ಮಗನಾದರೂ ಅಸುರ, ಅವನಲ್ಲಿ ಅಸುರಿ ಗುಣಗಳಿದ್ದಾಗ ಸಂಹಾರ ಮಾಡುವಂಥದ್ದು. ಈ ಭೂದೇವಿ ಅಸುರ ಸಂಧ್ಯಾ ವೇಳೆ ಅಂತ ಏನು, ಈ ಸಾಯಂಕಾಲದಲ್ಲಿ ನನಗೊಬ್ಬ ಮಗ ಬೇಕು ಅಂತ ಕೇಳ್ತಾಳೆ. ಭೂದೇವಿ ಇದು ಸಮಯವಲ್ಲ ಅಂದ್ರೂ ಆಕೆ ಕೇಳೋದಿಲ್ಲ. ಈ ಪಟ್ಟು ಹಿಡಿದು ಹಠ ಮಾಡ್ತಾಳೆ, ನನಗೆ ಈ ಸಮಯದಲ್ಲೇ ಮಗು ಬೇಕು ಅಂತ. ಸರಿ, ಇನ್ನು ನೀನು ಆಸೆ ಈಡೇರಲಿ ಅಂಥೇಳಿ ಅವರ ನೋಟ ಬೀರುತ್ತೆ. ಆ ಸಂಧ್ಯಾ ವೇಳೆಯಲ್ಲಿ ಅದೇ ಏನು ಮಾಡಬಾರ್ದೋ ಅದನ್ನು ಮಾಡಿದ್ದಕ್ಕಾಗಿ, ಅಂದರೆ ಆಗ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ಲೋಕಕ್ಕೆ ತೋರಿಸ್ಕೊಡೋದು ಕೂಡ ಇದು. ಈ ಹಬ್ಬ ಹರಿದಿನಗಳು, ಅಮಾವಾಸ್ಯೆ, ಪೌರ್ಣಮಿಗಳು, ವಿಶೇಷವಾದ ತಿಥಿವಾರ ನಕ್ಷತ್ರಗಳು ಇದ್ದಾಗ ಏನು ನಾವು ಮಾಡೋ ತಪ್ಪಿಂದ ಏನು ತೊಂದರೆ ಆಗುತ್ತೆ ಅನ್ನಲಿಕ್ಕೆ ಪರಮಾತ್ಮನ ಅವತಾರಗಳು. ಪರಮಾತ್ಮ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗತ್ತೆ. ಅದು ಇಂತಹದ್ದೇ, ಅದು ಹೀಗಿದ್ರೂ ಹಾಗೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಎಲ್ಲವೂ ಕೂಡ ಅವನ ಆಟ. ಆದ್ದರಿಂದ ಏನು ಬೇಕಾದರೂ ಮಾಡಬಹುದು. ಆದರೆ ಲೋಕೋ ಭಿನ್ನ ರುಚಿ. ಈ ಲೋಕದಲ್ಲಿ ಯಾರ್ಯಾರು ಹೇಗಿರ್ತಾರೋ, ಈಗ ಮಾಡಿದ್ರೆ ಏನಾಗ್ಬಿಡುತ್ತೆ, ಆಗ ಮಾಡಿದ್ರೆ ಏನಾಗುತ್ತೆ ಅಂತೆಲ್ಲ ಮಾತಾಡ್ತಾರಲ್ಲ, ಈ ಕೊಂಕು ನುಡಿಗಳು, ಕೊಂಕು ಮಾತುಗಳು ಮಾತಾಡ್ತಾರಲ್ಲ, ಅವರಿಗೆ ಇದು ಪಾಠ. ಅದಕ್ಕಾಗಿ ಅದನ್ನು ತೋರಿಸ್ಬೇಕಾದ್ರೆ ಆಕೆ ಭೂದೇವಿಗೆ ಗೊತ್ತಿತ್ತು ಈ ಸಮಯ ಸಮಂಜಸವಲ್ಲ ಅಂತ. ಆದರೆ ಆಕೆ ಹಠ ಮಾಡಿದಾಗ ಇನ್ಯಾರಾದರೂ ಈ ಒಂದು ಭೂಲೋಕದಲ್ಲಿ ಹಠ ಮಾಡಿದರೆ ಏನು ಗೋಚರ ಆಗ್ಬೋದು ಅನ್ನಲಿಕ್ಕೆ ಇದೊಂದು ಸಂದರ್ಭ ಮಾರ್ಮಿಕವಾಗಿ ಇದ್ದದ್ದನ್ನು ಪ್ರಚುರಪಡಿಸುವಂಥ ವಿಧಾನ ಹೇಗೆ ಅಂತಂದರೆ, ಮಹಾವಿಷ್ಣು ಭೂದೇವಿ ಹುಟ್ಟಿದ ಮಗನೇ ಈ ನರಕಾಸುರ. ಈ ನರಕಾಸುರ ನೋಡಿ, ಆ ಸಮಯದಲ್ಲಿ ಹುಟ್ಟಿದ್ದಕ್ಕಾಗಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಸಮಯಗಳಿಗೆ ಎಷ್ಟು ಒತ್ತು ಕೊಡಬೇಕು. ಬ್ರಾಹ್ಮ್ಯ ಲಗ್ನ ಅಂತ ಯಾಕಂತಾರೆ, ಗೋಧುಳಿ ಲಗ್ನ ಅಂತ ಏನಕ್ಕೆ ಅಂತಾರೆ, ಅಭಿಜಿನ್ ಮುಹೂರ್ತ ಅಂತ ಯಾಕೆ ಕರೀತಾರೆ, ಒಳ್ಳೆಯ ಮುಹೂರ್ತ ನಮಗೆ ಯಾಕೆ ಬೇಕು ಅನ್ನಲಿಕ್ಕೆ ಕೆಲವರಿಗೆ ಕೆಲವು ಮುಹೂರ್ತಗಳು ಬೇಡ, ಇನ್ನು ಕೆಲವರು ಮುಹೂರ್ತಗಳು ನೋಡಲೇಬೇಕಾಗಿರೋದು. ಯಾಕೆ ಅವರಿಗೆ ಬೇಡ ಇವರಿಗೆ ಬೇಕು ಅಂತಂದರೆ, ಅವರಿಗೆ ಪ್ರತಿನಿತ್ಯವೂ ಕೂಡ ಅದ್ಭುತವಾದ ಮುಹೂರ್ತಗಳಲ್ಲೇ, ಎಲ್ಲ ಮುಹೂರ್ತಗಳಲ್ಲೂ ಅವರು ಒಂದೇ ನಾಮ ಸಂಕೀರ್ತನ ಒಳಗಡೆನೇ ಇರುವಂಥವರೆಗೆ ಬಾಧಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಮುಹೂರ್ತಗಳನ್ನು ಕಡೆಗಣಿಸಿ ಯಾವುದನ್ನು ನಂಬದೆ ಮಾಡುವಂಥವರಿಗೆ ಒಂದು ವಿಷಯವನ್ನು ಮುಟ್ಟಿಸಬೇಕಾದ್ರೆ ಈ ನರಕಾಸುರ ಅಂತಹ ಸಾಯಂಕಾಲದಲ್ಲಿ
ಜನ್ಮವನ್ನು ಪಡೆಯೋದರಿಂದ ಆಗ್ತಕ್ಕಂಥದ್ದು. ಅಂದರೆ ಆಕೆ ಆ ಸಂದರ್ಭದಲ್ಲಿ ಬಯಸ್ತಾಳೆ. ಅಲ್ಲಿ ಆ ಒಂದು ಕ್ರಿಯೆ ನಡೆದಾಗ ಹುಟ್ಟಿದವ ಈ ರಕ್ಕಸ. ಈ ರಕ್ಕಸ ಏನಂತಂದರೆ, ಈ ಎಷ್ಟು ನರಕ ಅಂದರೆ ಅಲ್ಲೇ ಇದ್ದೀನಿ, ಆ ಹೆಸರಲ್ಲೇ ಇದೆ ನಿಮಗೆ, ನರಕ ಬಾಧೆಯನ್ನು ಉಂಟು ಮಾಡುವವ. ಮೊನ್ನೆಯಷ್ಟೇ ನಮಗೊಂದು ಅದ್ಭುತವಾದ ಒಂದು ಹಬ್ಬ, 11 ದಿನಗಳ ಕಾಲ ಇತ್ತು, ದಸರಾ ಮಹೋತ್ಸವ. ಆ ದಸರಾ ಮಹೋತ್ಸವದಲ್ಲಿ ಯಾರಾದರೂ ಕೂಡ ಎಚ್ಚೆತ್ತುಕೊಂಡು ಮಾಡಲಿಲ್ಲವೆಂದರೆ, ಪುಣ್ಯ ಸಂಪಾದನೆ ಮಾಡಿಕೊಂಡಿಲ್ಲವೆಂದರೆ, ಈ ಲೋಕದಲ್ಲಿ ಏನು ಬೇಕಾಗಿತ್ತೋ ಭೋಗ ಭಾಗ್ಯಗಳು ಅದನ್ನು ಪಡೆದುಕೊಂಡಿಲ್ಲವೆಂದರೆ, ನಿಮಗೆ ಈ ಹಬ್ಬ ಮತ್ತೊಂದು ಅವಕಾಶವನ್ನು ಕೊಟ್ಟಿರುವಂಥದ್ದು ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ನಮಗೆ ನರಕ ಬಾಧೆಯನ್ನು ದೂರ ಮಾಡಲಿಕ್ಕೆ ಬಂದಿರತಕ್ಕಂಥ ಹಬ್ಬವೇ ಈ ನರಕ ಚತುರ್ದಶಿ. ಈ ನರಕ ಚತುರ್ದಶಿ ಎಂದು ಅವನು ಜನ್ಮ ತಾಳಿದ್ದರಿಂದ ಅವನು ನಮಗೆ ಆ ನರಕ ಬಾಧೆಯನ್ನು ಹೋಗಲಾಡಿಸ್ತಕ್ಕಂಥ ಈ ಕಥೆಯ ವೃತ್ತಾಂತದಲ್ಲಿ ಪರಿಪೂರ್ಣವಾಗಿ ನಮಗೆ ಗೊತ್ತಾಗ್ತಾ ಬರುತ್ತೆ. ಅದಕ್ಕಾಗಿ ಅವನನ್ನು ಅವನ ತಂದೆಯೇ ಸಂಹಾರ ಮಾಡತಕ್ಕಂತಹದ್ದು ನಾನು ನಿಮಗೆ ಹೇಳಿದೆ. ಪ್ರಾಗ್ಜ್ಯೋತಿಪುರ ಅಂತಕ್ಕಂತಹದ್ದವನು, ಪ್ರಾಗ್ಜ್ಯೋತಿ ಅಂತಕ್ಕಂಥದ್ದು ಒಳಗಡೆ ಇರ್ತಕ್ಕಂತಹ ಇಂದ್ರಿಯ ಶಕ್ತಿಯನ್ನು, ಇಂದ್ರಿಯವನ್ನು ನಿಗ್ರಹ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದನ್ನು ಸಂಹಾರ ಮಾಡಿಯೇ ತೀರುತ್ತಾನೆ. ಮತ್ತು ಪ್ರಾಗ್ಜ್ಯೋತಿಷಪುರದ ಒಳಗಡೆ ಇಂದ್ರಿಯಗಳಿಗೆ ಬಹಳ ಒತ್ತು ಕೊಟ್ಟು ಮಾತಾಡುತ್ತಾನೆ. ಅದಕ್ಕೆ ನಾವು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಅವಕಾಶಗಳು ಅಂತ ಬಂದಾಗ ಕೆಲವು ಸನ್ನಿವೇಶಗಳಲ್ಲಿ ಇಂದ್ರಿಯಗಳನ್ನು ನಾವು ಅವಿತಿಟ್ಟುಕೊಳ್ಳಬೇಕು ಅಂತಕ್ಕಂಥದ್ದನ್ನು ಕೂಡ ತೋರಿಸ್ತಾ ಬರುತ್ತೆ. ಈ ಒಂದು ಅವಿತಿಟ್ಟುಕೊಂಡಿರ್ತಕ್ಕಂಥಂತಂದರೆ, ಯಾವುದಾದ್ರೂ ಒಂದು ದೇವಸ್ಥಾನದ ಮುಂದೆ ಆಮೆ ಚಿತ್ರವನ್ನು, ಆಮೆ ಕಲ್ಲನ್ನು ಹಾಕಿರ್ತಾರೆ. ಅದರಲ್ಲಿ 2 ಕಾಲು, 2 ಕೈ, ಮುಖ, ಬಾಲ ಎಲ್ಲವನ್ನು ಒಳಗಡೆ ಎಳ್ಕೊಂಡಾಗ, ಅಂದರೆ 6 ವಿಕಾರಗಳು ಹೊರಗೆ ಬಾರದಾಗ ನೋಡಕು ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ನಿದ್ರಾ, ತಂದ್ರ, ಭಯ, ಕ್ರೋಧ, ತಂದ್ರ, ಆಲಸ್ಯ ಅಂತ. ನಿದ್ರಾ ಅಂತಂದರೆ ನಿದ್ರೆ ಮಾಡು, ಹಾಗಂತಲ್ಲಿ ಅತಿ ನಿದ್ರೆ ಒಳ್ಳೆಯದಲ್ಲ. ತಂದ್ರ ಏನೂ ಪ್ರಯೋಜನ ಇಲ್ಲದೆ ಓಡಾಡ್ತಿದ್ದಾನೆ, ಅದು ಏನೋ ಅವನ ಮನಸ್ಸಲ್ಲಿ ಹೇಳಲಾಗಿರ್ತಕ್ಕಂಥದ್ದು, ಅದು ಪ್ರಯೋಜನಕ್ಕೆ ಬಾರದೇ ಇರೋವಂಥದ್ದು. ಇನ್ನು ಇದು ಭಯ ಯಾವುದು ಮಾಡಬೇಕು ಅಂದರೆ ಭಯ ಪಡ್ತಾನೆ ಇದ್ರೆ ನೀವೇನು ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನು ಕೂಡ ಬಿಡು ಅಂತ ಹೇಳ್ತಕ್ಕಂಥದ್ದು. ಕ್ರೋಧ, ಮಾತಿಗೂ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಏನೂ ಪ್ರಯೋಜನ ಬಾರದೇ ಇರತಕ್ಕಂತಹದ್ದು. ಈ ನಿದ್ರಾ, ಭಯ, ಕ್ರೋಧ, ತಂದ್ರಹಗಳು ಏನು ಇದಾವೋ, ನೀನು ಪ್ರತಿಯೊಂದನ್ನು ಕೂಡ ಇವತ್ತು ಮಾಡುವಂಥದ್ದು ನಾಳೆ ಮುಂದೂಡುವಂಥದ್ದು, ನಾಳೆ ಮಾಡೋಂಥ ನಾಳೆದಿಗೆ ಮುಂದೂಡ್ತಾರೆ. ಈ ಮುಂದೂಡ್ತಕ್ಕಂಥ ಪ್ರಕ್ರಿಯೆ ಕೂಡ ಇದರೊಳಗಡೆ ಬಂದುಬಿಡುತ್ತೆ. ಇಂತಹದ್ದೆಲ್ಲವನ್ನು ಕೂಡ ಹೋಗಲಾಡಿಸುತ್ತೆ ನಿಮ್ಮ ಒಳಗಡೆ ಪ್ರೀತಿಯ ಬಂಧುಗಳೇ. ಈ ದಿವಸ ನೀವು ಮಾಡತಕ್ಕಂತಂದ್ರೆ, ನೆನ್ನೆಯಿಂದ ನಾವೇನು ಆಚರಣೆ ಮಾಡಿಕೊಂಡು ಬಂದಿದ್ದೀವೋ ಯಮದೀಪವನ್ನು ಇಡತಕ್ಕಂತಹದ್ದು, ಇವತ್ತು 5 ಜ್ಞಾನೇಂದ್ರಿಯಗಳು, 5 ಪಂಚೇಂದ್ರಿಯಗಳಂದ್ರೆ 5 ಕರ್ಮೇಂದ್ರಿಯಗಳಂತ ನಮ್ಮಲ್ಲಿ ಏನು ಇರ್ತಾವೋ ಅಂತಹ ಇಂದ್ರಿಯಗಳ ಸಾಂಕೇತಿಕವಾಗಿ ದೀಪಗಳನ್ನು ಇಡತಕ್ಕಂತಹದ್ದು ಇರುತ್ತೆ. ಇವತ್ತು ಅಂತಹ ನರಕ ಬಾಧೆಯಿಂದ ನಾವು ಹೊರಗೆ ಬರಬೇಕಾದ್ರೆ, ಈ ಹಿಂದೆ ನಾನು ನಿಮಗೆ ತಿಳಿಸಿದ್ದೇನೆ, ಅಂತಹ ನರಕಾಸುರನ ವಧೆ ಮಾಡಿದ್ದು ಎದಕ್ಕಾಗಿ, ಏನಿಗೆ ಮಾಡಿದ, ಅನೇಕವಾಗಿರತಕ್ಕಂತಹ ಪ್ರಪಂಚಕ್ಕೆ ದೊಡ್ಡ ಕಂಟಕವಾಗಿರತಕ್ಕಂತಹದ್ದನ್ನು ಸಂಹಾರ ಮಾಡಲೇಬೇಕಾಗತ್ತೆ. ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ ಒಟ್ಟಾರೆಯಾಗಿ ಅವನ ನಿಯಮವಾಗಿರುತ್ತದೆ ಈ ಒಂದು ಭೂಮಿಯ ಮೇಲೆ. ಅವತಾರ ಮಾಡಿ ಆದರೂ ಅವರನ್ನು ಸಂಹಾರ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಈ ಯಜ್ಞಯಾಗಗಳು ಮಾಡೋರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದವನು, ಋಷಿಪುಂಗವರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದವನು, ಎಲ್ಲಿ ಒಳ್ಳೆಯದಂತ ಇರುತ್ತೋ ಅದನ್ನು ನಾಶ ಮಾಡ್ತಿದ್ದವನು. ಯಾವುದೇ ಕಾರಣಕ್ಕಂತಹ ಒಳಿತು ಅಂತ ಏನಿದಾವ ಅದ್ಯಾವುದನ್ನು ಭಾಗಶಃ ಅವನು ಬಿಡುತ್ತಿರಲಿಲ್ಲ ನರಕಾಸುರ. ಅಂತಹ ಒಳಿತು, ಒಳ್ಳೆಯದು, ಸಂತೋಷ ಇವುಗಳನ್ನು ನೋಡಿದ್ರೆ ಅವನು ಅದು ಏನೋ ಒಂದು ಅದಕ್ಕೆ ಪದಚ್ಯುತಿ ತಂದು ಬಿಡ್ತಿದ್ದ, ನಾಶ ಮಾಡ್ತಿದ್ದ. ಅದಕ್ಕಾಗಿ ಅವನನ್ನು ಇಟ್ಕೊಂಡ್ರೆ ಭೂಲೋಕದಲ್ಲಿ ಏನಾಗಬಹುದು ಅಂತ ಹೇಳಿ ಅವನನ್ನು ಸಂಹಾರ ಮಾಡ್ತಕ್ಕ ದಿನ ನಮ್ಮಲ್ಲೂ ನಮ್ಮ ಮನೆಯ ಒಳಗೂ ಕೂಡ ಬಹುಶಃ ಅಂತಹ ನರಕಮಯವಾಗಿರ್ತ ಸದೃಶವನ್ನು ಉಂಟು ಮಾಡುವ ವ್ಯಕ್ತಿಗಳು ನಮ್ಮ ಮನೆಗೆ ಬಾರದಿರಲಿ, ನಮ್ಮ ಮನಸ್ಸು ಒಳಗೂ ಅಂತಹದ್ದು ಬಾರದಿರಲಿ. ಅದಕ್ಕೆ ಆ ಒಂದು ವಿಕಾರಗಳು, 6 ವಿಕಾರಗಳು ನಮ್ಮಿಂದ ದೂರವಾಗಲಿ ಅಂತಕ್ಕಂತಹದ್ದಕ್ಕಾಗಿ ಈ ದಿವಸ ನೀವು ಮಾಡಲೇಬೇಕಾಗಿರತಕ್ಕಂತಹದ್ದು, ಒಂದು ತಟ್ಟೆಯಲ್ಲಿ 6 ವಿಕಾರಗಳು ಬಾರದ ಹಾಗೆ ನೀವು ಅಡಿಕೆ ತಟ್ಟೆ ಇಟ್ಕೊಳ್ತಿರೋ ಅಥವಾ ಸ್ಟೀಲ್ ಇಟ್ಕೊಳ್ತಿರೋ 6 ದೀಪಗಳು ಮಧ್ಯದಲ್ಲಿ ಒಂದಿಡ್ತಾ ಇನ್ನು ಆ ಕಡೆ ಈ ಕಡೆ ಮಾಡಿಕೊಳ್ತಾ ಒಟ್ಟಾರೆಯಾಗಿ 6 ದೀಪಗಳು ಒಂದು ತಟ್ಟೆಯಲ್ಲಿ, 5 ದೀಪಗಳು ಒಂದು ತಟ್ಟೆಯಲ್ಲಿ. ಈ ರೀತಿಯಾಗಿ ನೀವೇನಾದರೂ ಇವತ್ತು ಆ ದೀಪಗಳ ಸಂಖ್ಯೆ ಇದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೂ ಅಭ್ಯಂತರವಿಲ್ಲ. ಆದರೆ 6 ವಿಕಾರಗಳನ್ನು ತೊಳೆಯುವಂಥದ್ದಕ್ಕಾಗಿ ಇವತ್ತು ಸಾಯಂಕಾಲ
ಸೂರ್ಯಾಸ್ತ ಆದ ಕೂಡಲೇ ಅಂದರೆ ಆದ ತಕ್ಷಣವೇ 6 ಗಂಟೆ ಸಂದರ್ಭದಲ್ಲಿ 6:30 ಸಂದರ್ಭದಲ್ಲಿಯೂ ಕೂಡ ನೀವು ಮಾಡಬಹುದು. ಮನೆಗೆ ನೀವು ಆರತಿ ಮಾಡತಕ್ಕಂಥದ್ದು ಮನೆಯ ಹೊರಗಿಂದ ಸ್ವಾಮಿ ನಮಗೆ ಯಾವುದೇ ಕಾರಣಕ್ಕೂ ಅಂತಹ ನರಕ ಬಾಧೆ ಬಾರದಿರಲಿ ಅಂತ ಹೇಳಿ ಆ ದೀಪಗಳನ್ನು ಬೆಳಗ್ತಕ್ಕಂತಹದ್ದು ನಿಮ್ಮ ಮನೆಯ ಕಾಂಪೌಂಡ್ ಗೋಡೆ ಅಥವಾ ಬೃಂದಾವನದ ಸುತ್ತ ಇರತಕ್ಕಂತಹದ್ದು. ಮತ್ತೊಂದು ಈ ಪಂಚದೀಪಗಳಂತಿದ್ದಾವೆಲ್ಲ ಇದು ಮಹಾ ಅದ್ಭುತವಾಗಿರತಕ್ಕಂತಹದ್ದು. ನಮಗೆ ಏನು ಇದೆಯೋ ಆ ಕರ್ಮೇಂದ್ರಿಯಗಳು ಆ ಜ್ಞಾನೇಂದ್ರಿಯಗಳ ಸಂಕೇತವಾಗಿ ಇಲ್ಲಿ ಎಲ್ಲೂ ಕೂಡ ತೊಡಕು ಬರಬಾರದು, ಆರೋಗ್ಯ ವೃದ್ಧಿಯನ್ನು ಕೊಡುವಂತಕ್ಕಂತಹದ್ದು. ನಮಗೆ ದಶವಾಯುಗಳಲ್ಲಿ ಪ್ರಧಾನವಾಗಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನದ ಸಾಂಕೇತಿಕವಾಗಿ ಕೂಡ ಮಾಡತಕ್ಕಂಥ ದೀಪಗಳೇ ಆ ಪಂಚದೀಪಗಳು ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ತತ್ವಗಳನ್ನು ಕೂಡ 5 ವರ್ಣಿಸಿದ್ದಾರೆ. ಆಕಾಶ ತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಈ ಪೃಥ್ವಿ ತತ್ವ ಅಂತ ಏನಿದೆವೋ ಆ ತತ್ವಗಳ ಸಂಕೇತವಾಗಿ ಕೂಡ 5 ದೀಪಗಳನ್ನು ನೀವು ಇಡ್ತೀರಿ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಇವತ್ತು ಸಂಜೆ ಒಟ್ಟಾರೆ ದೀಪಗಳಿಗೆ ಒಂದು ವಿಶೇಷತೆಯನ್ನು ಮನ್ನಣೆಯನ್ನು ಕೊಡತಕ್ಕಂಥ ಈ ಹಬ್ಬ 5 ದಿನಗಳ ಪರ್ಯಂತ. ಅದಕ್ಕಾಗಿ ಒಂದು ಕಡೆ 6 ದೀಪಗಳು, ಮತ್ತೊಂದು ಕಡೆ 5 ದೀಪಗಳನ್ನು ಬೆಳಗುವಂಥ ಹಬ್ಬ ಈ ನರಕ ಚತುರ್ದಶಿ. ಆ ನರಕಾಸುರನ ಬಗ್ಗೆ ನಿಮಗೆಲ್ಲ ಬಹಳಷ್ಟು ಗೊತ್ತಿದೆ. ನಮ್ಮ ಬದುಕಲ್ಲೂ ಯಾವತ್ತಾದರೂ ಎಂದಾದರೂ ಅಂತಹ ನರಕಾಸುರರು ಪ್ರವೇಶ ಮಾಡಬಾರದು. ನಾವು ಕೂಡ ಯಾರಿಗೂ ಕೂಡ ಅಂತಹ ನರಕ ಯಮಯಾತನೆಯನ್ನು ಕೊಡತಕ್ಕಂಥ ಬುದ್ಧಿ ಯಾವತ್ತೂ ಎಂದಿಗೂ ನಮಗೆ ಕೊಡಬೇಡ ಅನ್ನೋವಂಥದ್ದು ಗೇಟ್ ಲಾಕ್ ಮಾಡ್ಕೊಳ್ತೀವಿ, ಕಾಂಪೌಂಡ್ ಲಾಕ್ ಮಾಡ್ಕೊಳ್ತೀವಿ ನಾವು, ಯಾವುದು ಅದು ನಾಯಿ ನರಿ ಬರಬಾರ್ದು ಅಂತ. ಹಾಗೆ ಇವತ್ತು ನೀವೇನು ದೀಪಗಳನ್ನು ಹಚ್ತೀರೋ ಅದಕ್ಕೆ ಲಾಕ್ ಮಾಡ್ಕೊಂಡ ಹಾಗೆ ಕೆಟ್ಟದ್ದನ್ನ ದೂರ ಮಾಡುವಂಥ. ಬೇರೆ ದಿವಸದಕ್ಕಿಂತ ಈ ದಿನ ಪವರ್ ಅನ್ನುವಂಥದ್ದು ಜಾಸ್ತಿ ಇರುತ್ತಾ ಗುರುಗಳೇ? ಹೇಗೆ ಈ ದಿನ ನಾವು ಹೋಮ ಪೂಜೆ ಜಪ ತಪ ಮಾಡೋದ್ರಿಂದ ಅಥವಾ ದೀಪಗಳನ್ನ ಹಚ್ಚೋದ್ರಿಂದ ಶಕ್ತಿ ಅನ್ನುವಂಥದ್ದು ಏನಾದರೂ ಜಾಸ್ತಿ ಇರುತ್ತಾ? ಹೇಗೆ? ಒಳ್ಳೆ ಪ್ರಶ್ನೆ. ಖಂಡಿತ. ಯಾಕೆ ಅಂತಂದರೆ ಈ 5 ದಿನಗಳು ಅಂತ ನಾವು ಆಯ್ಕೆ ಏನು ಮಾಡ್ಕೊಂಡಿರ್ತೀವೋ ಅವನನ್ನು ಸಂಹಾರ ಮಾಡಿದ ದಿನ ನೋಡಿ, ನೀವು ಪರೀಕ್ಷೆ ಬರೀತೀರಿ. ನೀವು ಪರೀಕ್ಷೆ ಬರೀಬೇಕಾದ್ರೆ ಎಷ್ಟು ಖುಷಿಯಿಂದ ಸಂತೋಷವಾಗಿ ಬರೀತೀರೋ ಅಥವಾ ಭಯದಿಂದ ಬರೀತೀರೋ, ನೀವು ಭಯದಿಂದ ಬರೆದಿದ್ದರೂ ಸಂತೋಷದಿಂದ ಬರೆದಿದ್ದರೂ ಒಟ್ಟಾರೆ ಅದು ರಿಸಲ್ಟಿಗೆ ನೀವು ಕಾಯ್ತಿರ್ತೀರಿ. ಹೌದು, ಆ ರಿಸಲ್ಟ್ ಇದು. ಇಷ್ಟೂ ದಿನಗಳು ನಿಮ್ಮ ಏನು ಬದುಕಲ್ಲಿ ಜೀವನ ಅನ್ನೋದರಲ್ಲಿ ಬದುಕು ಅನ್ನೋದ್ರಲ್ಲಿ ಮಾಡಿಕೊಂಡು ಬಂದಿದ್ರೋ, ಒಂದು ದಿವಸ ದೀಪ ಹಚ್ಚಿದ್ರೋ ಅಥವಾ ಬಿಟ್ಟರೋ, ಅಥವಾ ಮನೆಯಲ್ಲಿ ಜಗಳ ಆಡಿದ್ರೋ ಅಥವಾ ಆಡಲಿಲ್ವೋ, ಒಟ್ಟಾರೆ ಮನೆಯಲ್ಲಿ ನೀವು ಒಂದಷ್ಟು ನೈವೇದ್ಯ ಮಾಡಬೇಕಾಗಿತ್ತು, ಮಾಡಲಿಲ್ಲ. ದೀಪ ಹಚ್ಚಬೇಕಾಗಿತ್ತು ಸರಿಯಾದ ಸಮಯಕ್ಕೆ ಹಚ್ಚಲಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಯಿಂದ 6 ಗಂಟೆ ದೀಪ ಹಚ್ಚಲೇಬೇಕು ರೀ. ಅದಕ್ಕೆ ಅದಾದ ನಂತರ ಹಚ್ಚಿದ್ರು ಕೂಡ ಅಷ್ಟು ಫಲ ಸಿಗಲ್ಲ. ಅಂಥವ್ರಿಗೂ ಎಕ್ಸ್ಕ್ಯೂಸ್ ಇದೆ ವಿತ್ ನಾನು ಹೇಳ್ತಿರೋದು ಆ ನರಕ ಬಾಧೆಗಳಿಂದ ನೀವು ಕೇಳಿದ ಪ್ರಶ್ನೆಗೆ ಈ ಉತ್ತರ ಕೊಡ್ತಾ ಇರೋದು ನಾನು. ಅದಕ್ಕಾಗಿ ಇದೇ ದೀಪಗಳನ್ನು ನೀವು ಬೇರೆ ದಿನದಲ್ಲಿಟ್ಟರೆ ಪ್ರಯೋಜನಕ್ಕೂ ಬಾರದು, ಹೇಳಿಲ್ಲ ಕೂಡ. ಕಾರಣ ಏನಂತಂದರೆ, ನೀವು ಮನೆಯ ಹೊರಗಡೆ ದೀಪ ಯಾವಾಗಲೂ ಇಡ್ತಕ್ಕಂಥ ಸಮಂಜಸವಲ್ಲ. ಈ ಒಂದು ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯ, ಪಾಡ್ಯಮಿ, ಯಮದ್ವಿತೀಯದಂದು ಏನು ಆರಂಭಗೊಳ್ತಾವೆ ಈ ದೀಪಗಳು, ಇನ್ನು ಕಾರ್ತೀಕ ಮಾಸದ ಕೊನೆಯ ತನಕ ಎಷ್ಟು ಅದ್ಭುತ ಅಂತಂದರೆ, ಅದು ಶಿವ ದೀಪೋತ್ಸವ, ವಿಷ್ಣು ದೀಪೋತ್ಸವ, ಶಕ್ತಿ ದೀಪೋತ್ಸವ, ಅಮ್ಮನವ್ರಿಗೆ ದೀಪೋತ್ಸವ, ಕುಬೇರನಿಗೆ ದೀಪೋತ್ಸವ, ಯಮನಿಗೆ ದೀಪೋತ್ಸವ, ಚಿತ್ರಗುಪ್ತ ದೀಪೋತ್ಸವ, ಎಲ್ಲರಿಗೂ ಬಂದು ಬಿಡತಕ್ಕಂಥ, ಅಂದರೆ ಪಿತೃದೇವತೆಗಳನ್ನು ಕೂಡ ನೆನಪು ಮಾಡಿಕೊಳ್ಳತಕ್ಕಂಥದ್ದು. ಪಿತೃದೇವತೆಗಳ ವಿಶೇಷವಾದ ಕೃಪೆ ನಿಮ್ಮ ಮೇಲೆ ಮಾಡೋದೇ ಈ ದಕ್ಷಿಣಾಯನದಲ್ಲಿ, ಉತ್ತರಾಯಣದಲ್ಲಿ ಮಾಡಲ್ಲ. ಅದಕ್ಕೆ ಉತ್ತರಾಯಣದಲ್ಲಿ ನಿಮಗೆ ದೇವತೆಗಳ ಕೃಪೆ ಆಗಬಹುದು. ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥ ಪ್ಲಸ್ ಇಂಟು ಪ್ಲಸ್ ನಿಮಗೆ ಅದ್ಭುತವಾಗಿ ಕೊಡ್ತಕ್ಕಂತಹದ್ದೇ ಇರುತ್ತೆ. ಅದಕ್ಕಾಗಿ ಈ ದೀಪಗಳ ಸರಮಾಲೆ ಇವತ್ತು ಬೇರೆ ದಿನಗಳಿಗಿಂತಲೂ 10 ಪಟ್ಟಲ್ಲ, 1000 ಪಟ್ಟಲ್ಲ, 1 ಕೋಟಿ ಪಟ್ಟು ಅಂದ್ಕೊಳ್ಳಿ. 1 ಕೋಟಿ ಪಟ್ಟು ಶಕ್ತಿ ಹೆಚ್ಚಿಗಿರ್ತಕ್ಕಂಥ ದಿನಮಾನಗಳು. ಕೆಟ್ಟದ್ದನ್ನು ನೀವು ಒಂದು ದೀಪ ಹಚ್ಚಿದ್ರೆ ಸಾಕು, ನಿಮ್ಮ ಮನೆ ಒಳಗಡೆ ಪ್ರವೇಶವಾಗಿ. ನೆನ್ನೆ ಯಾರ್ಯಾರು ಯಮದೀಪವನ್ನು ಹಚ್ಚಿದ್ದೀರೋ ಬರೆದಿಟ್ಕೊಳ್ಳಿ. ಅವರಿಗೆ ಬಹುಶಃ ಜಾತಕಾದ ದೋಷಗಳ ಕಂಟಕಗಳಿದ್ದರೆ, ಅಪಮೃತ್ಯು ದೋಷಗಳಿದ್ದರೆ, ಆಘಾತಗಳಿದ್ದರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಬರಲಿಕ್ಕೆ ಸಾಧ್ಯವಿಲ್ಲ. ನೀವು ಸಣ್ಣ ಮಗು ಆಗಿದ್ದಾಗ ಪಲ್ಸ್ ಪೋಲಿಯೋ ಹಾಕೊಂಡು ಮೇಲೆ ಅದು ಹೆಂಗೆ ಪೋಲಿಯೋ ಅಟ್ಯಾಕ್ ಆಗುತ್ತೆ? ಆಗೋದಿಲ್ಲ. ಹಾಗೇನೆ ಯಮದೀಪ ನೀವು ಇಟ್ಟಿದ್ರೆ ದಕ್ಷಿಣ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ, ಬರೆದಿಟ್ಕೊಳ್ಳಿ. ಹಾಗೆ ಒಂದೊಂದಕ್ಕೊಂದೊಂದು ಅರ್ಥ ಇದೆ. ಅದಕ್ಕಾಗಿ ಈ ಒಂದು ಚತುರ್ದಶಿಯಲ್ಲೇ ಈ ದೀಪಗಳನ್ನು ಬೆಳಗುವಂಥದ್ದು. ಖಂಡಿತ ಗುರುಗಳ. ನರಕ ಚತುರ್ದಶಿಯ ಆಚರಣೆ ಏನು, ನರಕಾಸುರ ಅಂತಂದ್ರೆ ಯಾರು, ಯಾರ ಮಗ ಅವನು, ಹೇಗೆ ಜನ್ಮ ತಾಳ್ದ, ಎಲ್ಲವನ್ನು ಕೂಡ ನಮಗೆ ತಿಳಿಸ್ಕೊಟ್ರಿ. ಇನ್ನು 5 ದೀಪಗಳಾಗಿರ್ಬೋದು, 6 ದೀಪಗಳ ಒಂದು ಮಹತ್ವ ಏನು ಅಂತ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಇಷ್ಟು ದಿನ ದೀಪ ಹಚ್ಚಿದ್ವೋ ಇಲ್ವೋ ಗೊತ್ತಿಲ್ಲ, ಬಟ್ ಇವತ್ತು ನಾವು ದೀಪ ಬೆಳಗ್ಸೋದ್ರಿಂದ ನಮಗೆ ಸಿಗುವಂತ ಅದ್ಭುತ ಶಕ್ತಿಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮ್ಮ ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನರಕ ಚತುರ್ದಶಿಯ ಆಚರಣೆ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ಸಂಪೂರ್ಣವಾಗಿರುವಂತಹ ಮಾಹಿತಿನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.